ಚಿಂತಾಮಣಿ ನ್ಯೂಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ. ಸತ್ಯವನ್ನೇ ಹೇಳುತ್ತೇವೆ, ಸತ್ಯದ ದಾರಿಯಲ್ಲೇ ನಡೆಯುತ್ತೇವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಡೆಲ್ಲಿ ಕ್ರೈಮ್ ಪ್ರೆಸ್ ಮತ್ತು ನಮಸ್ತೆ ಚಿಂತಾಮಣಿ ನ್ಯೂಸ್ ಚಾನಲ್ಗೆ. ವೀಕ್ಷಕರೇ, ಇಂದು 23/5/2026 ಅಂದರೆ ಶನಿವಾರದಂದು ಪ್ರವಾಸಿ ಮಂದಿರದ ಐಬಿನಲ್ಲಿ ಜನಸೇನಾ ಪಕ್ಷದ ಸಾಧಕರ ಸಭೆ ಹಾಗೂ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ಮಾಡಲು ಪಕ್ಷದ ವತಿಯಿಂದ ಕರ್ನಾಟಕ ರಾಜ್ಯದ ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಮುರಳೀಗೌಡರವರು ಚಿಂತಾಮಣಿಗೆ ಆಗಮಿಸಿದ್ದು, ಇವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಪಕ್ಷದ ಬಲವರ್ಧನೆಗೆ ಎಲ್ಲರೂ ಕೈಜೋಡಿಸಿ ಜನಸೇನಾ ಪಕ್ಷವನ್ನು ಮುನ್ನಡೆಸುವ ಸಾರಥಿಗಳಾಗಬೇಕೆಂದು ಕೋರಿರುತ್ತಾರೆ. ಮುಂದಿನ ದಿನಗಳಲ್ಲಿ ನಾಗಬಾಬು, ಚಲನಚಿತ್ರ ನಟರು ಮತ್ತು ಪಕ್ಷದ ಹಿರಿಯರು ಹಾಗೂ ನಾದೆಂಡ್ಲ ಮನೋಹರ್ ಅವರು ಚಿಂತಾಮಣಿಗೆ ಆಗಮಿಸಲಿದ್ದು, ಚಿಂತಾಮಣಿಯಲ್ಲಿ ಜಿಲ್ಲೆಯಾದ್ಯಂತ ಸಭೆಯನ್ನು ಏರ್ಪಡಿಸಲಿದ್ದೇವೆಂದು ಅವರ ಮನದ ಇಂಗಿತವನ್ನು ಸಭೆಯಲ್ಲಿ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಲ್ಲ ಅಭಿಮಾನಿಗಳು ಸಭೆಗೆ ಬಂದಿರುವುದು ಕಂಡು ಬಂದಿರುತ್ತದೆ. ವರದಿ ಶ್ರೀನಿವಾಸ್ MVS ಮತ್ತು ನಾಗೇಶ್. ನಮಸ್ತೆ ಚಿಂತಾಮಣಿ ನ್ಯೂಸ್, ಚಿಂತಾಮಣಿ ಘಟಕ. ಡೆಲ್ಲಿ ಕ್ರೈಮ್ ಮೀಡಿಯಾ ಪ್ರಿಂಟ್ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ ಹಾಗೂ ಮತ್ತೆ ನಮಸ್ತೆ ಚಿಂತಾಮಣಿ ತಂಡದ ಪರವಾಗಿ ನಾನು ಆರ್ಥಿಕವಾಗಿ ನಮ್ಮ ಮುರಳೀಗೌಡರು ಇರ್ಬೋದು ಅಥವಾ ನಮ್ಮ ಸ್ನೇಹಿತರು ಭಾಳಷ್ಟು ಜನ ಇದ್ದಾರೆ. ಅವರ ಒಬ್ಬೊಬ್ಬರು ಹೆಸರುಗಳು ನನಗೆ ಗೊತ್ತಿದ್ದರೂ ಎಲ್ಲರೂ ಪವನ್ ಕಲ್ಯಾಣ್ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಅಂತ ಪವನ್ ಕಲ್ಯಾಣ್ ಬಂದಿರೋರಿಗೆಲ್ಲರೂ ಸಾದರವಾಗಿ ನಾವು ಚಿಂತಾಮಣಿಗೆ ಆಹ್ವಾನ ಕೊಡ್ತಾ ಇದ್ದೀವಿ. ಮತ್ತೆ ನಮ್ಮ ಶುಭಾಶಯಗಳನ್ನ ಮೊದಲನೇ ಬಾರಿಗೆ ನಾನು ತಿಳಿಸ್ತಾ ಇದ್ದೀನಿ ನಮ್ಮ ಮಿಂಟ್ ಮೀಡಿಯಾದಿಂದ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ ಸರ್. ಮತ್ತೆ ಇವತ್ತು ನಮ್ಮ ಜನಸೇನಾ ಪಕ್ಷ ಅಂತ ಹೇಳಿದ್ರೆ ಆಂಧ್ರದಲ್ಲಿ ನಾವೇನು ಕೇಳೋಂಗಿಲ್ಲ. ಈಗ ಜನಸೇನಾ ಪಾರ್ಟಿ ಅಂತ ಹೇಳಿದ್ರೆ ಇಲ್ಲೆಲ್ಲ ಚಿರು ಪರಿಚಯ, ಆದ್ರೆ ಕೆಲವ್ರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಒತ್ತಿ ಹೇಳ್ಬೇಕಾಗುತ್ತೆ. ಅದೇನು ಅಂತ ಹೇಳಿದ್ರೆ ಚಲನಚಿತ್ರ ನಟ, ಆಂಧ್ರ ಪ್ರದೇಶದ ಚಲನಚಿತ್ರ ನಟ, ಖ್ಯಾತ ನಟರು ಸಹ ಇವರು. ಮತ್ತೆ ಈಗ ಆಂಧ್ರ ಪ್ರದೇಶದಲ್ಲಿ ಡೆಪ್ಟಿ CM ಆಗಿದ್ದಾರೆ. ಮತ್ತು ಅವ್ರು ಗೊತ್ತಿದೆ 10 ವರ್ಷಗಳಿಂದ ಅವರ ಏನೇನು ಕಷ್ಟ ಬಿದ್ದು ಅವರು ಈ ಮೇಲೆ ಹಂತವಾಗಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾನೇನು ಹೇಳ್ಬೇಕಾಗಿಲ್ಲ. ನಮ್ಮ ಜನತೆಗೆಲ್ಲ ಗೊತ್ತಿರೋದಂಥದ್ದು. ಅಷ್ಟು ಮೇಲೆಗೆ ಬಂದಿರೋದ್ರೂ ದುರಹಂಕಾರ ಇಲ್ಲ, ಅಹಂಕಾರ ಇಲ್ಲ, ನಾನು ಅನ್ನೋದೇ ಇಲ್ಲ ಅವರಲ್ಲಿ. ಅದಕ್ಕೋಸ್ಕರ ಅಂಥವ್ರನ್ನ ಮತ್ತೆ ನಮ್ಮ ಮುರಳೀಗೌಡರ ಪ್ರಯತ್ನದಿಂದ ಶತಪ್ರಯತ್ನದಿಂದ ಅವ್ರನ್ನ ಮತ್ತೆ ಈ ಚಿಂತಾಮಣಿಯಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಅವರ ಪಾರ್ಟಿಯನ್ನು ಬೆಳೆಸಬೇಕು ಅಂತ ಮಹತ್ವಾಕಾಂಕ್ಷೆ ಇಟ್ಕೊಂಡು ಅವ್ರು ಕೇಳಿದಾಗ ಅವರು ಮತ್ತೆ ಯೋಚನೆ ಮಾಡಿಬಿಟ್ಟು ಆಯ್ತಪ್ಪ ಅಂತ ಹೇಳ್ಬಿಟ್ಟು ಅವರು ಒಲ್ಲೆ ಅಂತ ಹೇಳಿದ್ರೆ ಅವ್ರ ಮಾತಿಗೆ ನಾವು ಆಯ್ತು ಅಂತ ಹೇಳ್ಬಿಟ್ಟು ಇವ್ರಿಗೆ ಹೇಳಿದ್ದಾರೆ. ಈಗ ನಮ್ಮೊಂದಿಗಿದ್ದಾರೆ ಮುರಳೀಗೌಡರು ಇದ್ದಾರೆ. ಮೊದಲನೇದಾಗಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಆಮೇಲೆ ನಮ್ಮ ಬ್ರದರ್ಸ್ ಎಲ್ಲ ಇದ್ದಾರೆ. ಪರಿಚಯ ಮಾಡ್ಕೊಳ್ಳಿ ಬ್ರದರ್. ಸುನಿಲ್ ನೋಡಿ, ಸಿರ್ಲಿಘಟ್ಟ ಸಂತೋಷ್. ದಯವಿಟ್ಟು ಮುಂದೆ ಅಂತ ಹೇಳ್ಬಿಡಿ, ನಿಮ್ಗೆ ಏನಿದ್ರೆ ಅದನ್ನ ಹೇಳ್ಬಿಡಿ, ಬೇಡ. ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಸರ್, ಹೆಸರು ತಾವು? ಗೌರಿಬಿದನೂರು ತಾಯ್ತು. ಗುಡಬಂಡ ಬಂದಿಲ್ವಲ್ಲ, ಯಾಕೋ ಗುಡಬಂಡ ಅವ್ರು ಬರ್ತಾ ಇಲ್ಲ, ಬಂದಿಲ್ಲ. ಸರ್, ತಾವು? ವೆರಿ ಗುಡ್. ದೇವರಾಜ್ ಅಂತ ನೋಡಿ, ಈಗ ಎಲ್ಲರೂ ಬಂದಿದ್ದಾರೆ, ನಮ್ಮೊಂದಿಗಿದ್ದಾರೆ. ಯಾಕಂದ್ರೆ ಇವರೆಲ್ಲ ಸಹ ಪವನ್ ಅಭಿಮಾನಿಗಳ ಸಂಘ ಮೊದಲಿಂದ ಅಷ್ಟೇ ಬಹಳ ಯಾವತ್ತು ಇದರಿಂದ ಅವರು ತನು ಮನ ಅದೆಲ್ಲ ಎಲ್ಲರೂ ಅರ್ಪಣೆ ಮಾಡಿಬಿಟ್ಟು ನಮ್ಮಂತ ನಾಯಕರು ಅಂದ್ರೆ ಜನಸೇನಾ ಪಕ್ಷ ಈ ಕರ್ನಾಟಕದಲ್ಲಿ ಕೂಡ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಅವರು ಕೋರಿ ಮತ್ತೆ ನಮ್ಮ ಪಕ್ಷ, ಯಾಕಂದ್ರೆ ಮುಂಬರುವ ಎಲೆಕ್ಷನ್ ಬರ್ತಾ ಇದೆ ನಮ್ಮಲ್ಲಿ. ಈಗಾಗಲೇ ನಮ್ಮೊಂದಿಗೆ ಈಗ TPS ಇರ್ಬೋದು, ZP ಇರ್ಬೋದು, ಅಥವಾ ಸ್ಥಳೀಯ CMC ಕಾರ್ಪೊರೇಷನ್ ಇರ್ಬೋದು, ಇವೆಲ್ಲ ಬರ್ತಾ ಇರೋದ್ರಿಂದ ಇವತ್ತು ನಮ್ಮದು ಯಾಕಂದ್ರೆ ನಮ್ಮ ಅಭಿಮಾನಿಗಳ ಸಂಘದಿಂದ ನಾವು ಕೂಡ ನಮ್ಮ ಜನಸೇನಾ ಪಾರ್ಟಿನ ಈ ಕರ್ನಾಟಕದಲ್ಲಿ ಬೆಳೆಸಬೇಕು ಅಂತ ಆಕಾಂಕ್ಷೆ ಇಟ್ಕೊಂಡಿರುವಂತ ಮುರಳೀಗೌಡರು ಇವತ್ತೆಲ್ಲ ಅವರ ಪ್ರಯತ್ನದಿಂದ ಮತ್ತೆ ಎಲ್ಲ ಅಭಿಮಾನಿಗಳ ಪ್ರಯತ್ನದಿಂದ ಇವತ್ತು ನಮ್ಮ ಚಿಂತಾಮಣಿಗೆ ಮೊಟ್ಟ ಮೊದಲನೇದಾಗಿ ಬಂದು ಈ ಪಾರ್ಟಿಯನ್ನ ನೆಲೆ ಇಲ್ಲಿ ಕಾಣಿಸ್ಬೇಕು. ಯಾಕಂದ್ರೆ ಮೊದಲು ನಮ್ಮ ಪವನ್ ಕಲ್ಯಾಣ್ ಇಲ್ಲಿ ನಾವು ಒಂದು ಫಂಕ್ಷನ್ ಮಾಡಿದ್ದೀವಿ ನಾವು. ಮತ್ತೆ ಇವ್ರು ಕೂಡ ಅದೇ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಚಿಂತಾಮಣಿ ತಂಡದವರ ಪರವಾಗಿ ನಮ್ಮ ಎಲ್ಲ ಅಭಿಮಾನಿಗಳ ಬಳಗದ ಪರವಾಗಿ ನಾನು ಸಾದರವಾಗಿ ಆಹ್ವಾನ ಕೊಡ್ತಾ ಇದ್ದೀನಿ. ಮತ್ತೆ ಸರ್, ಈ ಮೊದಲನೇ ತಮ್ಮಲ್ಲಿ ಒಂದು ಪ್ರಶ್ನೆ, ಈ ಅಭಿಮಾನಿಗಳ ಸಂಘನೇ ಇಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ತಮ್ಗೆ ಯಾಕೆ ಸರ್ ಬಂತು ಈ ರೀತಿ ಕಾನ್ಸೆಪ್ಟ್ ಬಂತು? ಸರ್, ಇಲ್ಲಿ ಏನಂದ್ರೆ ಅಭಿಮಾನಿಗಳ ಸಂಘ ಅಂತ ಹೇಳಿ ನಾವು 8 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ. ಇವತ್ತು ನಮ್ಮ ಕರ್ನಾಟಕದಲ್ಲಿರುವಂತ ರಾಜಕೀಯ ಪಕ್ಷ ಎಲ್ಲ ನೋಡ್ಬಿಟ್ಟಿದೀವಿ ನಾವು.
ಏನಂದ್ರೆ ಎಲ್ಲ ನೋಡಿ ಇವತ್ತು ಅವರು ಮಾಡ್ತಾ ಇರುವಂತ ಕೆಲಸ. ಪವನ್ ಕಲ್ಯಾಣ್ ಅವರು ಇವತ್ತು ಖಾಲಿ ಆಂಧ್ರಕ್ಕೋ ತೆಲಂಗಾಣಕ್ಕೋ ಸೀಮಿತ ಅಲ್ಲ. ಅವರು ನಮ್ಮ ದೇಶಕ್ಕೆ ಬೇಕಾಗಿರುವಂತ ಒಂದು ವ್ಯಕ್ತಿ. ಇವತ್ತೇನಾದ್ರೂ ಒಂದು ಸನಾತನ ಧರ್ಮವನ್ನ ಕಾಪಾಡಬೇಕು ಅಂದ್ರೆ, ಒಂದು ಒಳ್ಳೆ ಅಭಿವೃದ್ಧಿ ಆಗ್ಬೇಕು, ಯುವಕರು ಬೆಳಿಬೇಕು ಅಂದ್ರೆ ಇವತ್ತು ಪವನ್ ಕಲ್ಯಾಣ್ ಅಂತ ನಾಯಕತ್ವ ನಮ್ಮ ಕರ್ನಾಟಕಕ್ಕೆ ತುಂಬಾ ಅವಶ್ಯಕತೆ ಇದೆ. ಆದ್ರಿಂದ ನಾವೇನು ಅಭಿಮಾನಿಗಳಾಗಿದ್ವಿ ಇಷ್ಟು ವರ್ಷ, ನಾವು 4 ಸರ್ತಿ ಅವ್ರನ್ನ ಭೇಟಿ ಆದಾಗ ಅವ್ರಿಗೆ ಒಂದು ನೋಟ್ಬುಕ್ ಪ್ರೆಸ್ ನೋಟ್ ಕೊಡ್ತೀನಿ. ಏನಂದ್ರೆ, ಸರ್ ನಮಗೂ ಇಲ್ಲಿ ಅಭಿಮಾನಿಗಳಂದ್ರೆ ಜಾಸ್ತಿ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ನಿಮ್ಮ ಅಭಿಮಾನಿಗಳು ನೀವೇನೋ ಒಂದು ನಮ್ಮ ಕರ್ನಾಟಕಕ್ಕೂ ಮಾಡಬೇಕು, ಒಂದು ಮೆಂಬರ್ಶಿಪ್ ಅನ್ನೋದು ಕೊಡಬೇಕು ಅಂದಾಗ ಅವ್ರು ಯೋಚನೆ ಮಾಡ್ತಾರೆ. ಮಾಡಿ 1-2 ತಿಂಗಳ ಹಿಂದೆ ಅವರು ಕರ್ನಾಟಕ ಸಮೇತ ಆಕ್ಟಿವ್ ಮೆಂಬರ್ಶಿಪ್ ಅನ್ನೋದು ಬಿಡ್ತಾ ಇದೀವಿ. ಅದು ಆಕ್ಟಿವ್ ಮೆಂಬರ್ಶಿಪ್ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಷ್ಟು ವರ್ಷಗಳಲ್ಲಿ ನಮ್ಮ ದೇಶದಲ್ಲೇ ಈ ತರ ಒಂದು ಮೆಂಬರ್ಶಿಪ್ ಕೊಟ್ಟಂತ ನಾಯಕತ್ವ ಯಾರ್ದನ್ನ ಇದೆ ಅಂದ್ರೆ ಅದು ಓನ್ಲಿ ಪವನ್ ಕಲ್ಯಾಣ್ ಮಾತ್ರ. ಇವತ್ತು ನಾನೊಬ್ಬ ಕಾರ್ಯಕರ್ತನಾಗಿ ಜನಸೇನಾ ಪಕ್ಷದಲ್ಲಿ ದುಡಿತಾ ಇದ್ದೀನಿ ಅಂದ್ರೆ ಬೈ ಮಿಸ್ಟೇಕ್ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ, ಆತರ ಒಂದು ಮೆಂಬರ್ಶಿಪ್ ಬಿಡ್ತಾರೆ. ಅದನ್ನ ಬಿಟ್ಟಾಗ ನಮ್ಮ ಕರ್ನಾಟಕದಲ್ಲಾದಂತ ಕರ್ನಾಟಕದಾದ್ಯಂತ ಎಲ್ಲಾ ಕಡೆನೂ ಮೆಂಬರ್ಶಿಪ್ ತುಂಬಾ ಅದ್ಭುತವಾಗಿ ನಡೀತದೆ ಸರ್. ಅದು ಹೇಗೆ ಅಂದ್ರೆ, ಒಂದು ಮೆಂಬರ್ಶಿಪ್ ನಾವು ಪಾರ್ಟಿಯಲ್ಲಿ ಒಂದು ಮೆಂಬರ್ ಆಗ್ತೀವಿ, ಅದಕ್ಕೆ 400 ರೂಪಾಯಿ ಅಮೌಂಟ್ ಇರುತ್ತೆ. ಅದನ್ನು ಹೇಳ್ತೀವಿ ಪ್ರತಿ ವರ್ಷ. ಅದು ಯಾವ ತರ ಅಂದ್ರೆ, ನಮ್ಗೆ ಏನೋ ಒಂದು, ಇವಾಗ ನಾನು ಎಲ್ಲೋ ಹೋಗ್ತಾ ಇರ್ತೀನಿ, ಏನೋ ಒಂದು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಕುಟುಂಬಕ್ಕೆ ಭರವಸೆ. ಅದು ಜನಸೇನಾ ಪಕ್ಷದಿಂದ ಯಾವುದೇ ಕಂಡೀಷನ್ಸ್ ಇರಲ್ಲ. ನಮ್ಮ ಕುಟುಂಬಕ್ಕೆ ಅದು 5 ಲಕ್ಷ ರೂಪಾಯಿ ನಮ್ಮ ಕುಟುಂಬಕ್ಕೆ ಬರುತ್ತೆ. ಅದನ್ನ ನಮ್ಮ ಕರ್ನಾಟಕದಾದ್ಯಂತ ಎಲ್ಲಾ ಕಡೆನೂ ಮಾಡ್ಕೊಂಡ್ಬರ್ತಾರೆ. ತುಂಬಾ ಅದ್ಭುತವಾಗಿ ಮೆಂಬರ್ಶಿಪ್ ಆಗುತ್ತೆ. ಇವತ್ತು ಅದಾದ್ಮೇಲೆ ಅವರು ಮೊನ್ನೆ ವಿಜಯವಾಡದಲ್ಲಿ ಕರೆ ಕೊಡ್ತಾರೆ, ಕರ್ನಾಟಕದಲ್ಲಿ ಸಮೇತ ಜನಸೇನಾ ಪಕ್ಷವನ್ನ ನಾವು ಕಟ್ತೀವಿ ಅಂತ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೀವಿ, ಪ್ರತಿಯೊಬ್ರು. ಇಲ್ಲಿ ಒಬ್ಬೊಬ್ರು ಹೆಸರಿಲ್ಲ, ಕರ್ನಾಟಕದಾದ್ಯಂತ ಅದನ್ನು ಸಮೇತ ನಾವು ಇಲ್ಲಿ ಇವಾಗ ಮಾಡ್ಕೊಂಡ್ ಬರ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಆ ಕಡೆಯಿಂದ ಏನ್ ಬರುತ್ತೋ, ಕೇಂದ್ರ ಕಚೇರಿಯಿಂದ ಏನು ನಮ್ಗೆ ಮಾಹಿತಿ ಬರುತ್ತೋ, ಇಲ್ಲ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕಾ, ಇಲ್ಲ ನಾವು ಪಕ್ಷ ಕಟ್ಕೊಂಡು ಹೋಗ್ಬೇಕಾ, ಯಾಕಂದ್ರೆ ನಾವು NDA ಅಲ್ಲಿ ಇದೀವಿ, ಅದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಹೌದು, ನಾವಿದ್ರೂ ಆ ಕಡೆಯಿಂದ ನೀವು ಸಿಂಗಲ್ ಆಗಿ ಪೋಟಿ ಮಾಡ್ರಿ ಅಂದ್ರೂ ನಾವು ಪೋಟಿ ಮಾಡಕ್ ರೆಡಿ ಇದೀವಿ. ಆದ್ರೆ ಇನ್ನ ನಮ್ಗೆ ನಾವೇನಂದ್ರೆ, ಇವಾಗ ಏನಂದ್ರೆ ನಾವು ಇಲ್ಲಿ ಪಕ್ಷ ಕಟ್ಟಬೇಕು. ಎಲ್ಲಾ ಡಿಸ್ಟಿಕ್ ಎಲ್ಲಾ ತಾಲೂಕು ಸುತ್ತಿ ಇಲ್ಲಿ ಪಕ್ಷ ಕಟ್ಟುವಂತ ಕೆಲಸ ನಾವು ಪ್ರತಿಯೊಬ್ರು, ಇಲ್ಲಿ ಯಾರೋ ಒಬ್ಬರ ಮೇಲೆ ಬಿದ್ದಿಲ್ಲ, ಇದು ಎಲ್ಲ ಪ್ರತಿಯೊಬ್ರು. ಆದ್ರೆ ನಮ್ಗಿಲ್ಲಿ ಏನೇ ನಾವು ಒಂದು ಮಾಡ್ಬೇಕಾದ್ರು ಇವತ್ತಿನ ದಿವಸ ನಮ್ಗೆ ಇದೇ ಚಿಂತಾಮಣಿಯವರಾದಂತ ಅಖಿಲ ಭಾರತ ಚಿರಂಜೀವಿತ ರಾಷ್ಟ್ರೀಯ ಅಧ್ಯಕ್ಷರಾದಂತ ಶ್ರೀ ಸತ್ಯನಾರಾಯಣ ಮಹೇಶ್ವರವರು ನಮ್ಗೆಲ್ಲಾ ಮಾರ್ಗದರ್ಶನದಲ್ಲಿ ಅವ್ರು ನಮ್ಮ ಹಿಂದೆ ನಿಂತ್ಕೊಂಡಿದ್ದಾರೆ. ಅವ್ರು ಮುಂದೆ ಬಂದಿಲ್ಲ ಅಂದ್ರು ಏನೇ ಸಪೋರ್ಟ್ ಬಿಜೆಪಿ ಅಲೈನ್ಸ್ ಇದೆಯಲ್ಲ, ಇದ್ರೂ ಜನಸೇನಾ ಪಕ್ಷಕ್ಕೆ ಇನ್ನ ಕ್ಲಿಯರ್ ಆಗಿ ಬಂದಿಲ್ಲ. ಅವರು ನಮ್ ಹಿಂದೆ ಅವ್ರು ನಿಂತ್ಕೊಂಡು ನೀವೇನೇ ಕೆಲಸ ಮಾಡಿ ನಾನು ನಿಮ್ ಹಿಂದೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಅವ್ರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲಾ ಕಡೆ ಕರ್ನಾಟಕಾದ್ಯಂತ ಸುತ್ತಿ ಇವತ್ತು ಇಲ್ಲಿ ಮುಗಿಸ್ಕೊಂಡು ನಾಳೆ ಬಳ್ಳಾರಿಯಲ್ಲಿದೆ, ಅಲ್ಲಿಗೂ ಹೋಗ್ತಾ ಇದೀವಿ. ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕರ್ನಾಟಕದಲ್ಲಿ ಜನಸೇನಾ ಪಕ್ಷವನ್ನ ಕಟ್ಟುವಂತ ಕೆಲಸ ಮಾಡ್ತೀವಿ. ಏನ್ ಇಲ್ಲಿ ಭ್ರಷ್ಟಾಚಾರ ಅನ್ನೋದು ನಡೀತಾ ಇದೆ, ಅದನ್ನ ನಿರ್ಮೂಲನೆ ಮಾಡುವಂತ ಕೆಲಸ ಜನಸೇನಾ ಪಕ್ಷದಿಂದ ಮಾಡಕ್ ಮಾತ್ರ ಸಾಧ್ಯ. ಆದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಮನೆಯಲ್ಲೂ ಜನಸೇನಾ ಧ್ವಜವನ್ನ ಆರಿಸುವಂತ ಕೆಲಸ ಎಲ್ಲರೂ ಸೇರಿ ಮಾಡ್ತೀವಿ ಅಂತ ನನ್ನ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು, ಮತ್ತೆ ಇದಾದ್ಮೇಲೆ ಇದು ಮೊದಲನೇ ಪೂರ್ವಭಾವಿ ಸಭೆ. ಯಾಕಂದ್ರೆ ಕೇಂದ್ರ ನಿಮ್ ಇದರಲ್ಲಿ ಇದಾರಲ್ಲ, ಅವ್ರು ಯಾರಾದ್ರೂ ದೊಡ್ಡ ಲೀಡರ್ನ ಇಲ್ಲಿ ಕರೆಸುವಂತ ಪ್ರಯತ್ನ ಇವತ್ತು ಮುಖ್ಯವಾಗಿ ಪೂರ್ವ ಸಭೆ ಏನಂದ್ರೆ, ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಳ್ತಾ ಇದೀವಿ ದೊಡ್ಡ ಮಟ್ಟದಲ್ಲಿ. ಮಿನಿಮಮ್ ಅಂದ್ರೆ ಒಂದು 5,000 ಜನ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ಕಾರ್ಯಕ್ರಮ ಜನಸೇನಾ ಪಕ್ಷಕ್ಕೆ. ಅವತ್ತಿನ ದಿವಸ ಇದೇ ನಮ್ಮ ಪವನ್ ಕಲ್ಯಾಣ್ ಅವರು ಅನ್ನದಾದ ನಾಗೇಂದ್ರ ಬಾಬು MLCಗಳು ಅವರು, ಆಮೇಲೆ ಜನಸೇನಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ರಾಮ್ ತೊಲ್ಲೂರು ಸಾರು ಇದೇ ನಮ್ಮ ಚಿಂತಾಮಣಿಗೆ ಆಗಮಿಸ್ತಾರೆ. ಅವ್ರು ಬಂದು ಭಾಸ್ಕರ್ ಅವ್ರನ್ನ ದಯವಿಟ್ಟು ಕರೆಸೋದು ಪ್ರಯತ್ನ ಬೀಳಿ. 100% ಬರ್ತಾರೆ ಸರ್. ಅವರು ಪ್ರಧಾನ ಭಾಷಣ ಇದ್ರೆ ಅದು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಕಡೆಯಿಂದಾನೇ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ಕೆಲಸ ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಇಲ್ಲಿ ಚಿಂತಾಮಣಿಯಲ್ಲಿ ಮಾಡ್ತೀವಿ. ಆಮೇಲೆ ಇನ್ನೊಂದು ಪವನ್ ಕಲ್ಯಾಣ್ ಅವರು ಏನಾದ್ರು ಬರುವಂತ, ಪವನ್ ಕಲ್ಯಾಣ್ ಅವ್ರು ಯಾವ್ದು ಇವರು ಅದನ್ನು ಕ್ಲಿಯರಿಟಿ ಕೊಡ್ತೀನಿ ಹೇಳಿ, ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲೆ ಆದ್ಮೇಲೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ, ಮಿನಿಮಮ್ 1 ಲಕ್ಷ ಜನ ಸೇರ್ಬೇಕು ರಾಜ್ಯಾದ್ಯಂತ. ಎಲ್ಲಾದ್ರೂ ಬೆಂಗಳೂರಲ್ಲಿ ಎಲ್ಲಾದ್ರೂ ಒಂದು ಒಳ್ಳೆ ಕಾರ್ಯಕ್ರಮ, ಅರಮನೆ ಮೈದಾನ ಇರ್ಬೋದು, ಅಲ್ಲಿ ಒಳ್ಳೆ ಎಲ್ಲರ ನೇತೃತ್ವದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಒಂದು ಒಳ್ಳೆ ಕರ್ನಾಟಕಕ್ಕೆ ಒಳ್ಳೆ ಸಂದೇಶ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಇನ್ನೊಂದು, ಇವತ್ತು ಪೂರ್ವಭಾವಿ ಸಭೆ ಸೇರ್ತಾ ಇದ್ದೀರಾ ಸರ್, ಇದರ ಉದ್ದೇಶ ಏನಾದ್ರು ಅಧ್ಯಕ್ಷರು ಮಾಡುವಂತದ್ದು ಸನ್ನಾಹಗಳು ಏನಾದ್ರು ನೀವು ತಯಾರು ಇದನ್ನು ಕ್ಲಿಯರಿಟಿ ತಗೋಬೇಕು ನೀವು. ಯಾಕಂದ್ರೆ ಇಲ್ಲಿ ಸ್ವಲ್ಪ ಬೇರೆ ಬೇರೆ ತರ ನಡೀತಾ ಇದೆ. ಇವತ್ತಿಗೂ ಪಕ್ಷದ ಪರವಾಗಿ ಅಧಿಕೃತವಾಗಿ ಯಾವುದೇ ಕಮಿಟಿ ಇಲ್ಲ ಮಾಡ್ಕೊಳ್ಳಿ. ನಾವೆಲ್ಲರೂ ಅಭಿಮಾನಿಗಳಾಗಿ ಒಬ್ಬ ಸಾಧಕರಾಗಿ ಕೆಲಸ ಮಾಡ್ತಾ ಇದೀವಿ. ಸಂಘಟನೆ ಬೇರೆ, ಅಭಿಮಾನಿಗಳ ಸಂಘಟನೆ ಬೇರೆ, ಪಕ್ಷ ಬೇರೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿ ನಾವೆಲ್ಲರೂ ಸಾಧಕರು, ಆಮೇಲೆ ಉದ್ಯಮಿಗಳು, ಎಲ್ಲರೂ ಜನಸೈನಿಕರೇ. ಇಲ್ಲಿ
ಅಲ್ಲ, ಈಗ ನಾವು ಪೂರ್ವಭಾವಿ ಸಭೆ ಈಗ ಕೇಳ್ತಾ ಇದ್ದೀರಲ್ಲ, ಇದರಿಂದ ನಾವು ಅಭಿಮಾನಿ ಬಳಗಕ್ಕೆ ಏನ್ ಸಂದೇಶ ಕೊಡ್ತಿದ್ದೀವಿ? ಸರ್ ಇಲ್ಲಿ ಏನ್ ಸಂದೇಶ ಅಂದ್ರೆ ಏನು ಎಲ್ಲ ಯಾಕಂದ್ರೆ ಒಂದು ತಯಾರಿ ಮಾಡ್ಕೋಬೇಕಲ್ಲ, ಯಾಕೆ ಪೂರ್ವ ಸಿದ್ಧತೆಗಳು ಮಾಡ್ಕೋಬೇಕು. ಯಾಕಂದ್ರೆ ಇನ್ನು ಹತ್ರದಲ್ಲಿ ಇದೆ ನಮ್ಮ ಕರ್ನಾಟಕದಲ್ಲಿ, ಇನ್ನೇನು ಕೂಗಳದಲ್ಲಿ 1-2 ತಿಂಗಳಲ್ಲಿ ನೀವು ಬರ್ಬೋದು. ಈಗ ಮತ್ತೆ MLC ಎಲೆಕ್ಷನ್ಗಳು ಬರ್ತಾ ಇದೆ, ಇದು ಗ್ರಾಜುಯೇಷನ್, ಅದಕ್ಕಿವನು ತಯಾರು ಮಾಡ್ಕೋಬೇಕಂತದ್ದು ತಮ್ಮ ಮೇಲೆ ಇದೆಯಲ್ಲ. ಅದರಿಂದ ಅದಕ್ಕೇನೋ ತಯಾರು ಮಾಡ್ಕೋಬೇಕು ಅಂತೇಳಿ ಈಗಿನ ತಳಮಟ್ಟದಿಂದ ನಾವು ಸಂಘಟನೆ ಮಾಡ್ಬೇಕು ಅಂದ್ರೆ ಅಧ್ಯಕ್ಷರನ್ನು ಮಾಡ್ಬೇಕಾಗುತ್ತೆ, ಇಲ್ಲಿ ಪದಾಧಿಕಾರಿ ಮಾಡ್ಬೇಕು ಅಂತ ನನ್ನ ಅನಿಸಿಕೆ. ನೀವು ಹೇಳ್ತಾ ಇರೋದು 100% ಶೂರ್ ಅದು. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತು ಅನ್ನೋದಿದೆ. ಮೊದಲು ನಮ್ಮ ಕೆಲಸ ಮಾಡಿ ನಾವಿಷ್ಟು ಸಪೋರ್ಟ್ ಇದೆ, ನಿಮ್ಗೆ ಬೆಂಬಲ ಇದೆ ಅಂತ ನಾವು ತೋರಿಸಿದಾಗ ಆಮೇಲೆ ಕಮಿಟಿ. ಇಲ್ಲಿ ಪಕ್ಷದ ಪರವಾಗಿ ಅಧಿಕೃತವಾಗಿ ಯಾರು ಅಧ್ಯಕ್ಷರು ಇಲ್ಲ, ಯಾರು ಇಲ್ಲ. ಆಮೇಲೆ ಯಾವುದೇ ಒಂದು ಅಧಿಕೃತ ಕಚೇರಿನೂ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಇನ್ನು ಪಕ್ಷದ ಪರವಾಗಿ ನಾವು ಸ್ವಂತವಾಗಿ ಇಟ್ಕೊಂಡಿರೋದು ಅದು ಬೇರೆ. ಯಾವುದೇ ಅಧಿಕೃತ ಕಚೇರಿನೂ ಇಲ್ಲ, ಪ್ಲಸ್ ಅಧಿಕೃತ ಕಮಿಟಿನೂ ಇಲ್ಲ. ಇಲ್ಲಿ ಯಾರು ಅಧ್ಯಕ್ಷ ಅಲ್ಲ, ಪ್ರತಿಯೊಬ್ರು ಸಾಧಕರು, ಪ್ರತಿಯೊಬ್ರು ಜನಸೈನಿಕರೇ. ಇಲ್ಲಿ ಯಾರ ನೇತೃತ್ವನೂ ಇಲ್ಲ, ಎಲ್ಲರ ನೇತೃತ್ವ. ಮತ್ತೆ ಮಹಿಳಾ ನೋಡಿ ಸರ್, ನಾನು ನೋಡಿದಾಗ ಯಾಕಂದ್ರೆ ಮಹಿಳಾ ಅವರು ಇನ್ನ ಬಂದಿಲ್ಲ. ಯಾಕಂದ್ರೆ ಮಹಿಳಾ ಇಲ್ಲಿ ಚಿಂತಾಮಣಿಯಲ್ಲಿ ನಾವು ಪವನ್ ಕಲ್ಯಾಣ್ ಮೊನ್ನೆ ಬಂದಾಗ ನಾವು ನೋಡಿದಾಗ ಅಧಿಕೃತ, ಯಾಕೆಂದ್ರೆ ಗಂಡಸರಿಗಿಂತ ಪವನ್ ಕಲ್ಯಾಣ್ ಅಭಿಮಾನಿಗಳು ಜಾಸ್ತಿ ನಮ್ಮ ಚಿಂತಾಮಣಿಯಲ್ಲಿ. ನನಗೆ ಗೊತ್ತಿದ್ದ ಮಹಿಳೆಯರಿದ್ದಾರೆ, ಆದ್ರೆ ಯಾಕೋ ಮಹಿಳೆಯರು ಕೊರತೆ ಇದೆ. ಅದಕ್ಕೆ ದಯವಿಟ್ಟು ಒಂದು ಮಹಿಳೆ ಸೆಲ್ಲನ್ನ ತಾವು ಈಗ ಈ ಮುಖಾಂತರ, ನಾನು ಯಾಕಂದ್ರೆ ನಮ್ಮ ಮೀಡಿಯಾ ಮುಖಾಂತರ ನಿಮ್ಗೆ ಕೋರ್ತಾ ಇದ್ದೀನಿ, ಆ ಮಹಿಳಾ ಸೆಲ್ಲನ್ನ ತೆಗೆದು ನೀವು, ಯಾಕಂದ್ರೆ ಅಭಿಮಾನಿಗಳು ನನ್ಗೆ ಗೊತ್ತು. ಯಾಕಂದ್ರೆ ಈಗ ನಾನು ಇಬ್ಬರು ಹೇಳಿದೆ, ನಾನು ಹುಡುಗಿರು ಬಂದಾಗ ಯಾಕಣ್ಣ ಏನು ಅಂತ ಹೇಳಿದ್ರೆ ಈ ತರ ಹೇಳಿದೆ. ಸರ್ ನಮ್ಗೆ ಗೊತ್ತಿಲ್ಲಲ್ಲ ಸರ್ ಅಂತ ಹೇಳಿದ್ರು. ಇಲ್ಲಮ್ಮ, ಈಗ ತಾನು ಫಸ್ಟ್ ನನಗೆ ರಾತ್ರಿ ಮಾತಾಡಿದ್ರು ಅವರು, ಈಗ ಸ್ಟಾರ್ಟ್ ಆಗ್ತಾ ಇದ್ರೆ ದಯವಿಟ್ಟು ಅವ್ರ ಕೈಯಲ್ಲಿ ನಾನು ನಮ್ಮ ಮೀಡಿಯಾದಲ್ಲಿ ಅವ್ರ ಕೈಲಿಂದ ಹೇಳಿಸ್ತೀನಿ. ಅವ್ರು ಯಾವಾಗ ಬರ್ತಾರೆ ಏನು ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನೀವು ದೀರ್ಘವಾಗಿ ನಾನು ಸುದೀರ್ಘವಾಗಿ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಮಹಿಳಾ ಅಭಿಮಾನಿಗಳು ಚಿಂತಾಮಣಿಯಲ್ಲಿ ಬಹಳಷ್ಟು ಇದ್ದಾರೆ. ಸರ್ ಪವನ್ ಕಲ್ಯಾಣ್ ಅವ್ರಿಗೆ ನಾವು ಎಷ್ಟು ಅಭಿಮಾನಿಗಳಿದ್ದೀವೋ 50% ಮಹಿಳಾ ಅಭಿಮಾನಿಗಳು. ಆದ್ರೆ ಏನಂದ್ರೆ ಇದು ಪೂರ್ವಭಾವಿ ಸಭೆಗೆ ಮಹಿಳೆಯರನ್ನ ನಾವು ಯಾರಿಗೂ ಇನ್ವೈಟ್ ಮಾಡಿಲ್ಲ. ಇಲ್ಲಾಂದ್ರೆ ಅತಿ ಹೆಚ್ಚು ಮಹಿಳೆಯರು ಇರ್ತಾ ಇದ್ರು ಇಲ್ಲಿ. ನಾನು ಅದೇ ಹೇಳಿದ್ರು, ಯಾಕಂದ್ರೆ ಸರ್ ನಮ್ಮನ್ನ ಯಾಕೆ ಸರ್ ಕಡೆಗಣಿಸ್ತಾ ಇಲ್ಲ, ನಾನು ನಿಮ್ಮ ಆ ಉತ್ತರ ಅವ್ರ ಕೈಯಲ್ಲಿ ಕೊಡಿಸ್ತೀನಿ. ನಮ್ಮ ಪಕ್ಷದಲ್ಲಿ ಮೊದಲ ಆದ್ಯತೆನೆ ಮಹಿಳೆಯರಿಗೆ. ಸರಿ, ನಮ್ಮ ಪವನ್ ಕಲ್ಯಾಣ್ ಅವರು ಹೇಳಿರೋದೇ ಮಹಿಳೆಯರಿಗೆ. ಈಗ ಅವ್ರ ಕೈಯಲ್ಲಿ ನಾನು ಹೇಳಿದ್ದೀನಿ ನಿಮ್ಗೆ. ಮತ್ತೆ ಅದೇ ಮಹಿಳೆಯರು ಮತ್ತೆ ಮುರಳಿಗೌಡರು ಹೇಳ್ತಾ ಇದಾರೆ, ಅವ್ರ ಸಂದೇಶನ ತಾವು ಕೇಳ್ಬೋದು. ನಮ್ಮ ಪಕ್ಷದಲ್ಲಿ ಮೊದಲ ಆದ್ಯತೆನೆ ಮಹಿಳೆಯರಿಗೆ. ಎಲ್ಲೇ ನೋಡಿ, ಇವಾಗ ಎಲ್ಲಾ ಪಕ್ಷದಲ್ಲೂ ನೋಡ್ಕೊಂಡ್ ಬಂದಿರ್ತೀರಾ, ಏನೋ ದೊಡ್ಡ ಲೀಡರ್ ಅಂತ ಮುಂದೆ ಇರ್ತಾರೆ, ಮಹಿಳೆಯರು ಎಲ್ಲ ಇರ್ತಾರೆ. ನಮ್ದು ಹಂಗಿಲ್ಲ. ಯಾವುದೇ ದೊಡ್ಡ ಲೀಡರ್ ಫಸ್ಟ್ ಮಹಿಳೆಯರು, ನೆಕ್ಸ್ಟ್ ನಾವು. ಮೊದಲನೇ ಆದ್ಯತೆ ಮಹಿಳೆಯರಿಗೆ ಕೊಡ್ತೀವಿ. ಮುಂದಿನ ಕಾರ್ಯಕ್ರಮ ಏನ್ ನೀವು ಸೇರ್ಪಡೆ ಕಾರ್ಯಕ್ರಮ ನೋಡ್ತೀರಾ, ಅವತ್ತು ಆನ್ಸರ್ ಅದಕ್ಕೆ ನಿಮ್ಗೆ ಸಿಗುತ್ತೆ. ನಾವ್ ಇವತ್ತು ಹೇಳೋದು ಬೇಡ, ಅವತ್ತು ನಿಮ್ಗೆ ಆನ್ಸರ್ ಏನು ಅನ್ನೋದು ಅಲ್ಲಿ ಸಿಗುತ್ತೆ ನಿಮ್ಗೆ. ಬರೀ ಈಗಾಗಲೇ ನಮ್ಮ ಮುಂದಿಗೆ, ಯಾಕೆಂದ್ರೆ ನಮ್ಮ ಮುಂದೆ ಒಂದು 10 ನಿಮಿಷಗಳ ಕಾಲ ಅವರು ನಮ್ಮ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಯಾಕೆಂದ್ರೆ ಇಲ್ಲಿ ಜನಸೈನಿಕರೆಲ್ಲ ಸೇರಿದ್ದಾರೆ. ನಮ್ಮೊಂದಿಗೆ ಮುರಳಿಗೌಡರು ಇರ್ಬೋದು ಅಥವಾ ಜನಸೇನಕ ಎಲ್ಲ ತಾಲೂಕು ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಎಸ್ಪೆಷಲಿ ನೋಡಿ ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಸೇರಿ ಇಲ್ಲಿ ಬಂದಿದ್ದಾರೆ. ಅವ್ರಿಗೆಲ್ಲರೂ ನಾವು ಆಹ್ವಾನ ಕೊಡ್ತಾ ಇದ್ದೀವಿ. ಯಾಕಂದ್ರೆ ನಾನು ಕರೆದ ತಕ್ಷಣನೇ ನಮ್ಮ ಮೀಡಿಯಾ ಸರ್ ಬರ್ತೀನಿ ಅಂತ ಹೇಳಿದ್ರೆ, ನಡೀರಿ, ನೋವು ತಿಂದಿರ ಸಂತೋಷವಾಗಿ ನಡೀರಿ ಸರ್ ಬರ್ತೀನಿ ಮಾತಾಡೋಣ ಅಂತ ಹೇಳ್ಬಿಟ್ಟು ನಮ್ಮೊಂದಿಗೆ ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ನಮ್ಮ ಡೆಲ್ಲಿ ಕ್ರೈಮ್ ತಂಡದ ಪರವಾಗಿ ಮತ್ತು ನಮಸ್ತೆ ಚಿಂತಾಮಣಿ ತಂಡದ ಪರವಾಗಿ ಸಾದರವಾಗಿ ಆಹ್ವಾನ ಮಾಡಿತು. ಮತ್ತು ಅವರಿಗೆ ಮೊದಲನೇದಾಗಿ ಯಶಸ್ವಿ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಸಹ ಮನಸಾರೆಯಾಗಿ ನಾನು ಅವರಿಗೆ ಆಹ್ವಾನ ಕೋರಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆತರದಲ್ಲಿದ್ದಾರೆ. ಆದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಆಮೇಲೆ ನಿಮ್ಮೆಲ್ಲರ ಅನಿಸಿಕೆಗಳು ನಾವು ತಗೊಳ್ತೀವಿ. ನಿಮ್ಮ ಅನಿಸಿಕೆಗಳು ತಗೊಂಡೆ ಕಚೇರಿಗೆ ಕಳಿಸೋದು, ಓಕೆನಾ? ಯಾರೋ ಅನ್ಯತಾ ಭಾವಿಸ್ಬೇಡಿ. ಎಲ್ಲರಿಗೂ ನಮಸ್ಕಾರ. ಏನು ಈ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಹಾಗೂ ಮುಖ್ಯವಾಗಿ ಏನು ವೇದಿಕೆ ಮುಂದೆ ಕೂತ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಏನು ಇವತ್ತಿನ ದಿವಸ ಈ ಕಾರ್ಯಕ್ರಮದ ಉದ್ದೇಶ, ನಾವು ಏನು ಜನಸೇನಾ ಪಕ್ಷದ ಸಭೆ ಹಾಗೂ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ. ಏನ್ ಚರ್ಚೆ ಇದೇ? ನಾವು ಅನ್ಕೊಂಡಿರೋದು ನಮ್ಮ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಚಿತ್ರದುರ್ಗದಲ್ಲಿ ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ನಮ್ಮ ನಾಗಬಾಬು ಸರ್ ಕಡೆಯಿಂದ, ರಾಮತನೂರ್ ಸರ್ ಕಡೆಯಿಂದ
ಆಗಿದೆ. ನೆಕ್ಸ್ಟ್ ಕಾರ್ಯಕ್ರಮ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ಕೊಂಡಿದ್ವಿ. ಅದು ಈ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಮೊದಲನೇದಾಗಿ ನಾಯಕರು ಅನ್ನೋದು ಯಾರು ಬೇಕಾದ್ರೂ ಬರ್ತಾರೆ. ಮೊದಲು ಕಾರ್ಯಕರ್ತರು ಬರಬೇಕು. ಕಾರ್ಯಕರ್ತರು ಇದ್ದೇನೆ ನಾಯಕರು, ನಾಯಕರಿಂದ ಕಾರ್ಯಕರ್ತರಲ್ಲ. ಅದನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಇವನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರು ದೊಡ್ಡ ಲೀಡರ್ಸ್ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಕಾರ್ಯಕರ್ತರೇ ಮುಂದಿನ ನಾಯಕರು. ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವೆಲ್ಲರೂ ಮುಂದೆ ಬರ್ಬೇಕು. ಇವತ್ತು ನಿಮ್ಮ ಊರಲ್ಲಿ ಏನ್ ಪರಿಸ್ಥಿತಿ, ಯಾರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಯಾರನ್ನ ನಾವು ಸೆಲೆಕ್ಟ್ ಮಾಡಿದ ಅನ್ನೋದು ನಿಮಗ್ ಗೊತ್ತಿರುತ್ತೆ, ನಮಗ್ ಗೊತ್ತಿರಲ್ಲ. ಅದು ಅದನ್ನ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಏನ್ ನಾವು ಚಿಂತಾಮಣಿಯಲ್ಲಿ ಒಂದು ಜನಸೇನಾ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಿದೀವೋ ಆ ಕಾರ್ಯಕ್ರಮಕ್ಕೆ ಒಂದೊಂದು ಊರಿಂದ ನಮ್ಮ ಜನಸೇನಾ ಪಕ್ಷದ ಸಿದ್ಧಾಂತಗಳನ್ನ ನಂಬಿ ಒಂದೊಂದು ಊರಿಂದ ಒಂದು 50 ಜನ ಬರ್ಬೇಕು. ಆ ಕೆಪಾಸಿಟಿ ಅದನ್ನು ಮಾಡ್ಬೇಕಾದ್ರೂ ನೀವಿದ್ರೇನೆ ಜನಸೇನಾ ಪಕ್ಷ. ಜನಸೇನಾ ಪಕ್ಷ ಇದ್ರೆ ನೀವಲ್ಲ, ಅರ್ಥ ಮಾಡ್ಕೊಳ್ಳೋದು. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಬಂದವರೆಲ್ಲ ಲೀಡರ್ ಅಂತಾರೆ. ಅದಾಗಬಾರ್ದು. ಪಕ್ಷದಲ್ಲಿ ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಜನಸೇನಾ ಪಕ್ಷ ಕಟ್ಟೋದಕ್ಕೆ ಆಗುತ್ತೆ ಕರ್ನಾಟಕದಲ್ಲಿ. ಆದ್ರಿಂದ ಇವತ್ತು ಆಲ್ರೆಡಿ ನಮಗೆ ಗೊತ್ತು ಪವನ್ ಕಲ್ಯಾಣ್ ಅವರು ಏನೇನ್ ಮಾಡ್ತಾ ಇದಾರೆ, ಆಂಧ್ರ ಪ್ರದೇಶದಲ್ಲಿ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಯಾವ ತರ ಕೆಲಸ ಮಾಡ್ತಾ ಇದಾರೆ ಅಂತ. ಅವ್ರು ತಗೊಂಡಿರುವಂತ ಎಲ್ಲ ಕೆಲಸಗಳು ನಂಬರ್ 1, ನಂಬರ್ 2 ಪೊಸಿಷನ್ ನಲ್ಲಿ ನಿಂತ್ಕೊಂಡಿದೆ. ಆ ಕೆಲಸ ನಾವು ಕರ್ನಾಟಕದಲ್ಲೂ ಆಗ್ಬೇಕು ಅಂದ್ರೆ ಜನಸೇನಾ ಪಕ್ಷವನ್ನ ಕಟ್ಟುವಂತ ಕೆಲಸ ಪ್ರತಿಯೊಬ್ಬರು ಕರ್ನಾಟಕದಲ್ಲಿರುವಂತ ಎಲ್ಲಾ ಮೆಗಾ ಕುಟುಂಬದ ಅಭಿಮಾನಿಗಳು, ಜನಸೇನಾ ಪಕ್ಷದ ಕಾರ್ಯಕರ್ತರು, ಜನ ಸೈನಿಕರು ನಾವೆಲ್ಲ ಒಗ್ಗಟ್ಟಾಗಿ ಮಾಡಬೇಕು. ಅದನ್ನು ಅರ್ಥ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಜನಸೇನಾ ಪಕ್ಷವನ್ನ ಕಟ್ಟುವಂತ ಕೆಲಸ ಮಾಡೋಣ. ಅದೇ ಇನ್ನೊಂದು ಮುಖ್ಯವಾದ ವಿಷಯ ಇರಬೇಕು. ಇದನ್ನ ಕೆಲವರಿಗೆ ಏನೋ ಸ್ವಲ್ಪ ಗೊತ್ತಿಲ್ಲ. ಇವತ್ತಿನ ದಿವಸ ನಾವು ಏನೇ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ನಾವು ಎಲ್ಲೇ ಬೇಕಾದ್ರೂ ಸುತ್ತು ಮಾಡಕ್ ನಾವು ರೆಡಿ ಇದೀವಿ. ಆದ್ರೆ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡಿರೋದು ಒಬ್ಬ ವ್ಯಕ್ತಿ ಇದ್ದಾರೆ. ಅದೇ ವ್ಯಕ್ತಿ ಇವತ್ತು ಕರ್ನಾಟಕದ ನೀವೆಲ್ಲೇ ಪಕ್ಷ ಸಂಘಟನೆ ಮಾಡಿ ಏನೇ ಇದ್ರು ನಾನು ನಿಮ್ ಮುಂದೆ ಇದ್ದೀನಿ, ನಿಂತ್ಕೊಳ್ತೀನಿ ನಿಮ್ ಮುಂದೆ ಅಂತ ಹೇಳ್ತಾ ವ್ಯಕ್ತಿ ಇದೇ ನಮ್ಮ ಚಿಂತಾಮಣಿಯವರು ಅಖಿಲ ಭಾರತ ಚಿರಂಜೀವಿ ಶ್ರೀ ಸತ್ಯನಾರಾಯಣ ಮಹೇಶ್ವರವರು. ಅವ್ರಿಗೆಲ್ಲರಿಗೂ ನಿಮ್ಮ ಕಡೆಯಿಂದ ಬರಬೇಕು. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನೇನು ಸಂಘಟನೆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೆ. ಇವತ್ತು ನಾನು ಏನೇ ಒಂದು ಕರೆ ಮಾಡಿದಾಗ ಅವ್ರು ನನ್ಗೆ ಹೇಳ್ತಾರೆ, ಒಂದು ಮಾತಾಡ್ತಾರೆ, ಮುಂದೆ ನಿನ್ಗೆ ಏನ್ ಅನ್ಸುತ್ತೋ ಅದು ಮಾಡು, ನಾನು ಹಿಂದೆ ನಿಂತ್ಕೊಳ್ತೀನಿ, ನಿನ್ ಸಪೋರ್ಟ್ ಆಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾರೆ. ಇವತ್ತಿನ ದಿವಸ ಹೋದ್ರೆ ನಮ್ಮ ಚಿಂತಾಮಣಿಗೆ ಅವ್ರು ಸೀಮಿತ ಆಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ಒಂದು ಪ್ರಾಬ್ಲಮ್ ಆದ್ರೂ ಅವ್ರು ನಾವು ಇಡೀ ನಿಂತ್ಕೊಂಡಿದ್ದಾರೆ. ಅವ್ರ ಧೈರ್ಯದಿಂದಾನೇ ನಾವು ಸಮೇತ ನಮ್ಮ ಅವ್ರ ಧೈರ್ಯ ಮತ್ತೆ ಎಲ್ಲ ಸೇರಿಸಿ ಇವತ್ತು ಜನಸೇನಾ ಪಕ್ಷವನ್ನ ಕರ್ನಾಟಕ ಕಟ್ಟಬೇಕು ಅಂತ ನಾವೆಲ್ಲ ಮುಂದೆ ಬಂದಿರೋದು. ಅದೇ ತರ ನಾವೆಲ್ಲರೂ ಸೇರಿ ಇವತ್ತು ಪವನ್ ಕಲ್ಯಾಣ್ ಅಣ್ಣನವ್ರಿಗೆ ಕರ್ನಾಟಕದಲ್ಲಿ ಅತಿಯಾದ ಪ್ರೀತಿ. ನೀವು ನೋಡಿರ್ಬೋದು ವಿಡಿಯೋದಲ್ಲಿ ವೈಜಾಗ್ನಲ್ಲಿ ಕನ್ನಡದ ಶಾಲೆಗಳನ್ನ ಅವೆಲ್ಲ ಇದ್ದವ್ರು ತಗೊಂಡು ಅವ್ರು ಹಾಕೊಳ್ತಾರೆ, ಕರ್ನಾಟಕ ಬಾವುಟನ ಇಟ್ಕೊಳ್ತಾರೆ. ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಮ್ಮ ಮೇಲೆ ಇರುವಂತ ಪ್ರೀತಿ ಆ ಶಾಲು ಆ ಎಲ್ಲರ ಬಿಟ್ಟು ಎಲ್ಲೇ ಕಾಣಿಸಿದ್ರು ಮೊದಲು ಅವ್ರು ಗುರ್ತಾಗೋದೇ ನಮ್ಮ ಕರ್ನಾಟಕ ಶಾಲು. ಜನಸೇನಾ ಶಾಲು ಗುರ್ತಾಗುತ್ತಾ ಇಲ್ಲ ಗೊತ್ತಿಲ್ಲ, ಇದು ಕಾಣಿಸಿದ್ರೆ ಸಾಕು ಫಸ್ಟ್ ನಮಸ್ಕಾರ ಮಾಡ್ತಾರೆ. ಅದು ಅವ್ರಿಗಿರುವಂತ ಮೊನ್ನೆನೇ ನೋಡಿರ್ಬೋದು ವಿಜಯವಾಡದಲ್ಲಿ ನೀರು ಆದಾಗ ಪಕ್ಷ ಕರ್ನಾಟಕದವರು ಹೆಣ್ಣು ನಮ್ಮ ವೀರಮಹಿಳೆಗೆ ಒಂದು ಅವಕಾಶ ಮಾಡ್ಕೊಟ್ರು. ಅವ್ರು ತುಂಬಾ ಚೆನ್ನಾಗಿ ಮಾತಾಡೋದು ಅಲ್ವಾ. ಅದೇ ತರ ಪ್ರತಿಯೊಬ್ಬರು ನೀವು ಈ ನಾಯಕರಾಗಿ ಬೆಳಿಬೇಕು. ಇವತ್ತು ಮುರಳಿಗಳು ಒಟ್ಟೆ ಭಾಷಣ ಮಾಡ್ತಾ ಇದ್ದಾನೆ ಅಂತಲ್ಲ, ನೀವು ಸಮೇತ ಭಾಷಣ ಮಾಡಬೇಕು. ನಿಮ್ಮ ಕಡೆಯಿಂದ ನಾವು ಜನಕ್ಕೆ ಪಕ್ಷ ಬರ್ಬೇಕಪ್ಪ ಅಂತ ಆಗ್ಬೇಕು. ಆ ತರ ನೀವೆಲ್ಲರೂ ಪ್ರತಿಯೊಬ್ಬರು ಕೆಲಸ ಮಾಡ್ಬೇಕು. ಇಲ್ಲಿ ಇನ್ನೊಂದು ಕೆಲವು ನಾನು ಅದನ್ನು ಹೇಳ್ಬಿಡ್ತೀನಿ, ಇಲ್ಲಿ ಗುಂಪುಗಾರಿಕೆ ಅನ್ನೋದು ಬೇಡ. ನಾವೆಲ್ಲರೂ ಒಂದೇ ಜನಸೇನಾ ಸಂಘ ಸಮಸ್ಯೆ ನೆಕ್ಸ್ಟ್. ಇವತ್ತು ನಾವು ಏನೇ ಕೆಲಸ ಮಾಡಿದ್ರು ಜನಸೇನಾ ಕುಟುಂಬ ನಾವು ಅನ್ನೋ ತರ ನಾವೆಲ್ಲರೂ ಕೆಲಸ ಮಾಡ್ಬೇಕು. ಅದನ್ನ ಗಮನದಲ್ಲಿಟ್ಕೊಂಡು ಅತಿ ಶೀಘ್ರದಲ್ಲೇ ನೀವೆಲ್ಲ ಕೈಗೊಳಿಸಿದ್ರೆ ಇನ್ನು 1 ತಿಂಗಳಲ್ಲಿ ಚಿಂತಾಮಣಿಯಲ್ಲಿ ಜನಸೇನಾ ಪಕ್ಷದ ಸೇರ್ಪಡೆ ಕಾರ್ಯಕ್ರಮ ನಮ್ಮ ನಾಗಬಾಬು ಸಾರು ಹಾಗೂ ರಾಮಪಲ್ಲು ಸರ್ ಇದೇ ಚಿಂತಾಮಣಿಗೆ ಆಗಮಿಸಿ ಮಿನಿಮಮ್ ಒಂದು 5,000 ಜನನ್ನ ಕರ್ನಾಟಕದಲ್ಲಿ ಮೊಟ್ಟಮೊದಲು ಅತಿ ಹೆಚ್ಚು ಜನಸೇನಾ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಾವು ಚಿಂತಾಮಣಿಯಲ್ಲಿ ನೀವೆಲ್ಲರೂ ಕೈಗೊಳಿಸಿ ಹಮ್ಮಿಕೋಬೇಕಾಗಿ ತಮ್ಮಲ್ಲಿ ನಿಮ್ಮೆಲ್ಲರೂ ಮನವಿ ಮಾಡ್ತಾ ಇದೀವಿ. ನಾವೆಲ್ಲ ಸೇರಿ ಜನಸೇನಾ ಪಕ್ಷ ಕರ್ನಾಟಕ ಕಟ್ಟೋಣ, ಮನೆ ಮನೆ ಮೇಲೆ ಜನಸೇನಾ ಪಕ್ಷವನ್ನು ಆರಿಸೋಣ. ಈ ಭ್ರಷ್ಟ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಕರ್ನಾಟಕ.